ಎಲ್ರಿಗೂ ನಮಸ್ಕಾರ. ನಾನು ಕೊಟ್ರೇಶ್ವರ ಹಿರೇಮಠ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿ ಸಾಮಾನ್ಯ ಹುದ್ದೆಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಷ್ಠಾ 1.0 ಮಾಡೆಲ್ ಸಂಖ್ಯೆ 7 ಶಾಲಾಧಾರಿತ ಮೌಲ್ಯಾಂಕನದ ಕುರಿತು ಶಿಕ್ಷಕರ ಅಭಿಪ್ರಾಯ ಅಥವಾ ಹಿಮ್ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಶಾಲಾಧಾರಿತ ಮೌಲ್ಯಾಂಕನ ಅಂದರೆ ಸ್ಕೂಲ್ ಬೇಸ್ ಅಸೆಸ್ಮೆಂಟ್, SBAದ ಅರ್ಥ, ಪರಿಕಲ್ಪನೆ, ಹಿನ್ನೆಲೆ ಮತ್ತು ಬೋಧನೆ ಮತ್ತು ಕಲಿಕೆಯ ಜೊತೆಗೆ ಮೌಲ್ಯಾಂಕನದ ಅನುಷ್ಠಾನ, ತರಗತಿ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿ ಶಾಲಾ ಮೌಲ್ಯಾಂಕನದ ಪಾತ್ರ, SBAದ ತಂತ್ರಗಳಾದಂತಹ ವೈಯಕ್ತಿಕ ಕಲಿಕೆಯ ಮೌಲ್ಯಮಾಪನ, ಸಾವರ್ತಿ ಕಲಿಕೆಯ ಮೌಲ್ಯಮಾಪನ, ಗುಂಪು ಕಲಿಕೆಯ ಮೌಲ್ಯಮಾಪನ, ಸ್ವಯಂ ಮೌಲ್ಯಮಾಪನ, ರೂಬ್ರಿಕ್ಸ್ ವಿಧಾನಗಳು, ಲಿಖಿತ ಪರೀಕ್ಷೆಗಳು, ಕೃತಿ ಸಂಪುಟದಂತಹ ಚಟುವಟಿಕೆಗಳು, ದಾಖಲೀಕರಣ, ವರದಿ ಮೊದಲಾದ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಡಿಯೋಗಳ ಜೊತೆಗೆ ಲಿಪ್ಯಂತರ ಸಾಹಿತ್ಯದ ಮಾಹಿತಿಗಳನ್ನು ಈ ಮಾಡೆಲ್ ಒಳಗೊಂಡಿದೆ. ಒಬ್ಬ ಶಾಲಾ ಶಿಕ್ಷಕನಾಗಿ ಬೋಧನೆ ಮತ್ತು ತರಗತಿಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಅನುಕೂಲಿಸುವ ಒಬ್ಬ ಸುಗಮಕಾರನಾಗಿ ನಾನು ಶಾಲಾಧಾರಿತ ಮೌಲ್ಯಾಂಕನದ ಸಾಕಷ್ಟು ಅಂಶಗಳನ್ನು ನನ್ನ ತರಗತಿಯ ಪ್ರಕ್ರಿಯೆಗಳಲ್ಲಿ ಅಳವಡಿಸಿಕೊಂಡು ಇದರಲ್ಲಿ ಮಕ್ಕಳ ಕಲಿಕೆ ಉತ್ತಮೀಕರಣಗೊಂಡಿರುವುದನ್ನು ನಾನಿಲ್ಲಿ ಯಶಸ್ವಿಯಾಗಿದ್ದೇನೆ ಮತ್ತು ಅದನ್ನು ಗುರುತಿಸಿದ್ದೇನೆ ಅಂತಂದೇಳಿ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಈವರೆಗೂ ನಮ್ಮ ಕಲಿಕೆ ಮತ್ತು ಬೋಧನೆಯ ತರಗತಿಯ ಪ್ರಕ್ರಿಯೆಗಳಲ್ಲಿ ಮೌಲ್ಯಾಂಕನ ಎಂಬುದು ಒಂದು ಪ್ರತ್ಯೇಕ ಪ್ರಕ್ರಿಯೆ ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲರೂ ಹೊರಬಂದು ಬೋಧನೆ ಮತ್ತು ಕಲಿಕೆಯ ಜೊತೆಗೆ ಮೌಲ್ಯಮಾಪನವನ್ನು ಸಮನ್ವಯತೆಯಿಂದ ಸಂಯೋಜಿಸಿಕೊಂಡು ತರಗತಿಯ ಪ್ರಕ್ರಿಯೆಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳಲ್ಲಿ ಅನುಷ್ಠಾನಗೊಳಿಸುವುದು ಈ ಮಾಡೆಲ್ನ ಪ್ರಮುಖ ಕಾರ್ಯವಾಗಿದೆ. ಇಲ್ಲಿ ಶಾಲಾಧಾರಿತ ಮೌಲ್ಯಾಂಕನ ತರಗತಿಯ ವಾತಾವರಣದಲ್ಲಿ ಭಯರಹಿತ ತರಗತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳು ಸ್ವಯಂ ಮೌಲ್ಯಮಾಪನಕ್ಕೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ವಿದ್ಯಾರ್ಥಿಗಳು ಕಲಿಕಾ ಮತ್ತು ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಇಲ್ಲಿ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಮೊದಲಿಗಿಂತಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಿಕೆಯ ಪ್ರಮಾಣ ನನ್ನ ತರಗತಿಯಲ್ಲಿ ಉತ್ತಮೀಕರಣಗೊಂಡಿದೆ ಅಂತಕ್ಕಂಥ ಅಂಶವನ್ನು ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದು. ಇಲ್ಲಿವರೆಗೂ ಕಂಠಪಾಠ ಓದಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ವಿ. ಶಾಲಾಧಾರಿತ ಮೌಲ್ಯಾಂಕನ ವಿದ್ಯಾರ್ಥಿಯ ಸರ್ವತೋಮುಖ ಪ್ರತಿಭೆಯನ್ನು ಗುರುತು ಮಾಡಿ ಅದನ್ನು ಗೌರವಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿಯೂ ಶಾಲಾಧಾರಿತ ಮೌಲ್ಯಾಂಕನದ ಸಾಧನ, ತಂತ್ರಗಳು, ಕೃತಿ ಸಂಪುಟದಂತಹ ಚಟುವಟಿಕೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶಿಷ್ಟವಾಗಿರ್ತಕ್ಕಂತಹ ಸರ್ವತೋಮುಖ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಗೌರವಿಸುವುದರ ಮೂಲಕ ಪ್ರತಿ ವಿದ್ಯಾರ್ಥಿಗಳಲ್ಲಿಯೂ ಕಲಿಕೆಗೆ ಸಂಬಂಧಪಟ್ಟಂತಹ ಆತ್ಮವಿಶ್ವಾಸವನ್ನು ಮತ್ತು ಸಂತಸವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾವಿಲ್ಲಿ ಚರ್ಚೆ ಮಾಡೋದಾದರೆ ಅಥವಾ ನಿಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ ಅದು ಶಾಲಾಧಾರಿತ ಮೌಲ್ಯಾಂಕನ ವಿದ್ಯಾರ್ಥಿಗಳ ಸಾಮರ್ಥ್ಯಗಳು ಮತ್ತು ಶಾಲೆಗಳ ಅಗತ್ಯತೆಗಳಿಗೆ ತಕ್ಕಂತೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಮೌಲ್ಯಮಾಪನವನ್ನು ಅಳವಡಿಸಿಕೊಂಡು ಅದನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಅಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಶಾಲಾಧಾರಿತ ಮೌಲ್ಯಾಂಕನದ ನಮಗೆ ನೀಡುತ್ತದೆ. ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳೋದಾದರೆ ಪ್ರತಿಯೊಂದು ಶಾಲೆಗಳು ಸಹ ತನ್ನದೇ ಆಗಿರ್ತಕ್ಕಂಥ ಮೌಲ್ಯಾಂಕನದಕ್ಕೆ ಸಂಬಂಧಪಟ್ಟಂತೆ ಸ್ವಾಯತ್ತತೆಯ ಅಧಿಕಾರವನ್ನು ಪಡೀತವೆ. ಮತ್ತು 2022-23ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಏಕರೂಪವಾಗಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಲಿಕಾ ಚೇತರಿಕೆಯಲ್ಲಿ ಈ ನಮ್ಮ ಶಾಲಾಧಾರಿತ ಮೌಲ್ಯಾಂಕನವು ಅಂತರ್ಗತವಾಗಿದೆ ಮತ್ತು ಅದರಲ್ಲಿ ಅಳವಡಿಕೆಯಾಗಿ ನಮ್ಮ ತರಗತಿಯ ಪ್ರಕ್ರಿಯೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ NEP 2020ರಲ್ಲೂ ಸಹ ಈ ಶಾಲಾಧಾರಿತ ಮೌಲ್ಯಾಂಕನ ಅಂತರ್ಗತವಾಗಿದೆ ಮತ್ತು ಮುಂದಿನ ನಮ್ಮ ತರಗತಿಯ ಪ್ರಕ್ರಿಯೆಯಲ್ಲಿ ಮೌಲ್ಯಾಂಕನ ಪ್ರಕ್ರಿಯೆ ಶಾಲಾಧಾರಿತ ಸ್ಕೂಲ್ ಬೇಸ್ ಅಸೆಸ್ಮೆಂಟ್ ಆಧಾರದ ಮೇಲೆ ನಡೀತದೆ ಅಂತಕ್ಕಂಥ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಭವ್ಯ ಭಾರತದ ಒಂದು ನಿರ್ಮಾಣದಲ್ಲಿ ನಮ್ಮ ಎಲ್ಲ ಶಾಲೆಯ ತರಗತಿಯ ಪ್ರಕ್ರಿಯೆಗಳಲ್ಲಿ ಅದರಲ್ಲೂ ಸಮಾಜದ ಕಟ್ಟಕಡೆಯ ಮಗುವಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ದೇಶ ಕಟ್ಟುವ ಈ ಕಾರ್ಯದಲ್ಲಿ ತರಗತಿಯ ಪ್ರಕ್ರಿಯೆಗಳಲ್ಲಿ ನಾವು ನೀವೆಲ್ಲ ಶಾಲಾಧಾರಿತ ಮೌಲ್ಯಾಂಕನವನ್ನು ಅಳವಡಿಸಿಕೊಂಡು ಆ ಮೂಲಕ ಯಶಸ್ವಿಯಾಗೋಣ.
ಮತ್ತು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಶಾಲಾಡಳಿತ ಮೌಲ್ಯಾಂಕನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಗೂ ಮತ್ತು ವಿಶೇಷವಾಗಿ ದಾವಣಗೆರೆ ಡಯಟ್ಗೂ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾಹಿತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.